ಕಳೆದ 3 ವರ್ಷಗಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ವೇಷ ಧರಿಸುವುದರ ಮೂಲಕ ಸಂಗ್ರಹವಾಗುವ ಹಣವನ್ನು ಅನಾರೋಗ್ಯ ಪೀಡಿತರಿಗೆ, ನೊಂದವರಿಗೆ ನೆರವು ನೀಡುವ ಮೂಲಕ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸಿದ ಕಾಪುವಿನ ಶಟರ್ ಬಾಕ್ಸ್ ಹೆಲ್ಪಿಂಗ್ ಹ್ಯಾಂಡ್ಸ್ ತಂಡ ಈ ಬಾರಿ ಬಡ ಕುಟುಂಬವೊಂದಕ್ಕೆ ವಾಸಿಸಲಿಕ್ಕೆ ಬೇಕಾಗುವಂತ ಸೂರೊಂದನ್ನ ಕಲ್ಪಿಸುವ ಕನಸನ್ನ ಕಟ್ಟಿಕೊಂಡಿದೆ. ಉಡುಪಿ ಕಾಪುವಿನ ಪ್ರಸಿದ್ಧ ಯೂಟ್ಯೂಬರ್ ಶಟರ್ ಬಾಕ್ಸ್ ಸಚಿನ್ ಶೆಟ್ಟಿ ಅವರ ನೇತೃತ್ವದ ತಂಡ ಕಳೆದ 3 ವರ್ಷಗಳಿಂದ ಉಡುಪಿಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಾನಾ ವೇಷವನ್ನ ತೊಟ್ಟು ಜನರಿಂದ ಹಣವನ್ನ ಸಂಗ್ರಹಿಸುವ ಮೂಲಕ ಆಸಕ್ತರಿಗೆ ಹಾಗೂ ನೊಂದವರಿಗೆ ನೆರವಾಗಿದ್ದಾರೆ. 2023ರಲ್ಲಿ 10,82,000 ಸಂಗ್ರಹಿಸಿ ಒಂದು ಪುಟ್ಟ ಬಾಲಕಿಯ ಚಿಕಿತ್ಸೆಗೆ ನೆರವನ್ನು ನೀಡಿದ್ದಾರೆ. ಜೊತೆಗೆ 2024ರ ಕಳೆದ ವರ್ಷ ಬೈಲೂರಿನ ಹೊಸಬೆಳಕು ಆಶ್ರಮಕ್ಕೆ ಸುಮಾರು 15 ಲಕ್ಷಕ್ಕೂ ಅಧಿಕ ಮೊತ್ತದ ನೆರವನ್ನು ಕೊಟ್ಟಿದ್ದಾರೆ. ಪ್ರಸ್ತುತ ಈ ವರ್ಷದಲ್ಲಿ ಕಾರ್ಕಳ ತಾಲೂಕಿನ ಪಳ್ಳಿ ಗ್ರಾಮದ ಬಡ ಕುಟುಂಬವೊಂದಕ್ಕೆ ಸುಮಾರು 15 ಲಕ್ಷಕ್ಕೂ ಅಧಿಕ ಮೊತ್ತದ ಸ್ವಂತ ಮನೆಯೊಂದನ್ನು ನಿರ್ಮಿಸುವ ದೊಡ್ಡ ಯೋಜನೆಗೆ ಯುವಕರ ತಂಡ ಕೈ ಹಾಕಿದೆ. ಈ ಯುವಕರ ಕನಸು ನನಸಾಗಲಿಕ್ಕೆ ಸಹೃದಯಿ ದಾನಿಗಳ ನೆರವಿನ ಅಗತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ಬೇಕಾಗಿದೆ. ಒಂದೆಡೆ ವಯಸ್ಸಾದ ತಾಯಿ, ಮತ್ತೊಂದು ಕಡೆ ಮಗುವಿನ ವಿದ್ಯಾಭ್ಯಾಸ, ಇವೆಲ್ಲದರ ಮಧ್ಯೆ ದೈವ ನರ್ತನ ಸೇವೆಯಲ್ಲೇ ದಿನ ಕಳೆಯುವಂತ ಕುಟುಂಬವೊಂದು ಸ್ವಂತ ಸೂರನ್ನ ಭದ್ರಪಡಿಸಿಕೊಳ್ಳಿಕ್ಕೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಹರಸಾಹಸವನ್ನ ಪಡ್ತಾ ಇದೆ. ಗಾಳಿ ಮಳೆಗೆ ಯಾವುದೇ ಸಂದರ್ಭದಲ್ಲಿ ಧರೆಗೆ ಬೀಳುವ ಮಟ್ಟಕ್ಕೆ ತಲುಪಿದ ಮನೆಯಲ್ಲೇ ನಿತ್ಯ ಕಷ್ಟದ ದಿನಗಳನ್ನ ಕಳೀತಾ ಇರುವಂತ ಕಾರ್ಕಳದ ಪಳ್ಳಿ ಗ್ರಾಮದ 90 ವರ್ಷದ ವಯೋವೃದ್ಧ ತಾಯಿ ಕೊರಪಾಳು, ಮಗ ಬಾಬು ಅವರ ಪತ್ನಿ ಹಾಗೂ 6ನೇ ತರಗತಿಯಲ್ಲಿ ಓದ್ತಾ ಇರುವಂತ ಮಗ ಇದೇ ಜೋಪಡಿಯಂತಿರುವಂತ ಮನೆಯಲ್ಲಿ ಗಾಳಿ ಮಳೆಯ ಸಂದರ್ಭದಲ್ಲಿ ನಿದ್ದೆ ಬಿಟ್ಟು ಜೀವ ಭಯದಲ್ಲೇ ದಿನ ಕಳೆಯುವಂತಾಗಿದೆ. ಇವರು ವಾಸವನ್ನು ಮಾಡ್ತಾ ಇರುವಂತ ಮನೆ ಸಂಪೂರ್ಣ ಹಾಳಾಗಿದ್ದು ತುಂಬಾ ಕಷ್ಟಕರ ಪರಿಸ್ಥಿತಿಯಲ್ಲಿ ಜೀವನವನ್ನ ಮಾಡ್ತಿದ್ದಾರೆ. ಈ ಕುಟುಂಬದ ಕಣ್ಣೀರ ಕಥೆಯನ್ನ ಅರಿತ ಶಟರ್ ಬಾಕ್ಸ್ ಹೆಲ್ಪಿಂಗ್ ಹ್ಯಾಂಡ್ಸ್ ತಂಡ ಬಡ ಕುಟುಂಬಕ್ಕೆ ಸ್ವಂತ ಮನೆಯೊಂದನ್ನು ನಿರ್ಮಿಸಲಿಕ್ಕೆ ಪಣ ತೊಟ್ಟಿದ್ದಾರೆ. ಇಂದು ಉಡುಪಿಯ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಸುಮಾರು 30 ಯುವಕರ ಶಟರ್ ಬಾಕ್ಸ್ ಹೆಲ್ಪಿಂಗ್ ಹ್ಯಾಂಡ್ಸ್ ತಂಡ ಈ ಬಾರಿಯೂ ವಿಭಿನ್ನ ವೇಷವನ್ನ ತೊಟ್ಟು ಉಡುಪಿಯ ಮುಖ್ಯಪೇಟೆ, ಪರಿಸರ, ಕೃಷ್ಣಮಠ, ಮಲ್ಪೆ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚಾರವನ್ನ ಮಾಡಲಿದೆ. ಈ ವರ್ಷವೂ ಸಚಿನ್ ಶೆಟ್ಟಿ ಅವರ ವೇಷದ ಜೊತೆಗೆ ಸ್ನೇಹಿತರಾಗಿರುವಂತಹ ಅಭಿಷೇಕ್ ಶೆಟ್ಟಿ, ರೇಖನಾಥ್, ಜಗದೀಪ್ ಮೆಂಡನ್, ಸಿದ್ಧಾರ್ಥ್ ಸಾಲಿಯನ್ ಬಣ್ಣ ಬಣ್ಣದ ಉಡುಗೆಯ ವೇಷವನ್ನ ತೊಟ್ಟು ಮನರಂಜನೆಯ ಜೊತೆಗೆ ಬಡ ಕುಟುಂಬಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಹಣವನ್ನ ಸಂಗ್ರಹಿಸಲಿದೆ. ಇಡೀ ದಿನದಲ್ಲಿ ಸಂಗ್ರಹವಾಗುವಂತ ಮೊತ್ತದಲ್ಲಿ ಬಡ ಕುಟುಂಬಕ್ಕೆ ಮನೆಯನ್ನ ಕಟ್ಟಿಕೊಡುವ ದೊಡ್ಡ ಸಾಹಸಕ್ಕೆ ಯುವಕರ ತಂಡ ಕೈ ಹಾಕಿದೆ. ಈ ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡಲಾಗಿದೆ. ಈ ಬಡ ಕುಟುಂಬಕ್ಕೆ ಬೆಳಕು, ಭದ್ರತೆಯ ಆಶಾಕಿರಣ ನೀಡಲಿಕ್ಕೆ ಹೊರಟಿರುವಂತಹ ಯುವಕರ ತಂಡಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಸುದೀಪ್ ಶೆಟ್ಟಿ, ಶಟರ್ ಬಾಕ್ಸ್ ಹೆಲ್ಪಿಂಗ್ ಹ್ಯಾಂಡ್ಸ್ ತಂಡದ ಸದಸ್ಯ. ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಶಟರ್ ಬಾಕ್ಸ್ ಹೆಲ್ಪಿಂಗ್ ಹ್ಯಾಂಡ್ಸ್ ಇದು 3ನೇ ವರ್ಷದ್ದು. ನಾವೆಲ್ಲರೂ ವೇಷ ಹಾಕಿ ಎಲ್ಲ ಉಡುಪಿಯ ಬೀದಿಗಳನ್ನು ಸುತ್ತಿ ಹಣ ಸಂಗ್ರಹ ಮಾಡಿ ನಾವು ಒಂದು ಸಮಾಜ ಸೇವೆ ಮಾಡಿರ್ತೇವೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲ ವರ್ಷ ನಾವು ಹೆಬ್ರಿಯಲ್ಲಿರುವಂಥ ಸಾನ್ವಿ ಎಂಬ ಮಗುವಿಗೆ ಬೋನ್ ಮ್ಯಾರೋ ಕಾಯಿಲೆಗೆ ತುತ್ತಾಗಿರುತ್ತಾರೆ. ಅವರಿಗೆ ನಾವು ಒಂದು 10,81,000 ರೂಪಾಯಿಯನ್ನು ಒಟ್ಟು ಮಾಡಿ ನಾವು ಕೊಟ್ಟಿರ್ತೇವೆ. 2ನೇ ವರ್ಷ ನಾವು ಹೊಸಬೆಳಕು ಎಂಬ ಆಶ್ರಮ, ಉಡುಪಿಯ ಬೈಲೂರಿನಲ್ಲಿರುವಂಥ ಒಂದು ಆಶ್ರಮಕ್ಕೆ ಸುಮಾರು ಒಂದು 15 ಲಕ್ಷದಷ್ಟು ನಾವು ಸಂಗ್ರಹ ಮಾಡಿ ಕೊಟ್ಟಿರ್ತೇವೆ. ಇದು ನಮ್ಮ 3ನೇ ವರ್ಷ. ಈ ಒಂದು 30 ಜನರ ತಂಡ ಇರುವಂಥ ನಮ್ಮ ಈ ಶಟರ್ ಬಾಕ್ಸ್ ಹೆಲ್ಪಿಂಗ್ ಹ್ಯಾಂಡ್ ಈ ವರ್ಷ ಒಂದು ಮನೆ ಕಟ್ಟಿ ಕೊಡಬೇಕಂತ ನಮ್ಮದು ಕನಸಾಗಿತ್ತು. ಆ ಕನಸಿಗೆ ತಕ್ಕಂತೆ ನಮಗೆ ಒಂದು ಬಡ ಕುಟುಂಬ ಇರುವಂಥದ್ದು ಕಾರ್ಕಳದ ಪಳ್ಳಿ ಗ್ರಾಮದಲ್ಲಿ ಒಂದು ದೈವ ನರ್ತಕರು, ಒಂದು ದೈವದ ಸೇವೆ ಮಾಡುವಂಥ ಒಂದು ಬಡ ಕುಟುಂಬ. ಆ ಒಂದು ಕುಟುಂಬಕ್ಕೆ ಆಸರೆ ಆಗಬೇಕು, ಆ ಒಂದು ಕುಟುಂಬಕ್ಕೆ ಒಂದು ಉತ್ತಮ ರೀತಿಯ ಮನೆ ಕಟ್ಟಿಕೊಡ್ಬೇಕಂತ ಹೇಳಿ ಇಡೀ ತಂಡ ಈ ವರ್ಷ ನಾವೊಂದು ವಿಭಿನ್ನ, ಅಂದರೆ ಒಂದು 5 ಜನ ಒಂದು ವಿಭಿನ್ನ ಥರದ ವೇಷ, ಒಂದು ಹಾಲಿವುಡ್ ಕ್ಯಾರೆಕ್ಟರ್ ಒಂದು 4 ಜನ, ಹಾಗೆ ಒಂದು ಇಂಡಿಯನ್ ಕ್ಯಾರೆಕ್ಟರ್, ಈ ಥರದ ಒಂದು ವೇಷವನ್ನು ಹಾಕಿ ನಾವು ಈ ಬಾರಿ ಸೆಪ್ಟೆಂಬರ್ 14 ಅಂದರೆ ಇವತ್ತು ನಾವೆಲ್ಲರೂ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಉಡುಪಿಯ ಎಲ್ಲ ಬೀದಿಗಳನ್ನು ಸುತ್ತಿ ಒಂದು ಉತ್ತಮ ಮೊತ್ತವನ್ನು ಸಂಗ್ರಹಿಸಿ ಒಂದು ಉತ್ತಮ ರೀತಿಯಲ್ಲಿ ಮನೆ ಕಟ್ಟಿ ಕೊಡಬೇಕಂತ ನಮ್ಮೆಲ್ಲರ ಆಶಯ.